ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರು ಹೇಗಿದ್ದೀರಾ? ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಹೆಸರು ಮಮತಾ ಅಂತ, ಮಮತಾ ಬ್ಲಾಗ್ಸ್ ಅಂತ ಯೂಟ್ಯೂಬ್ ಚಾನಲ್ ನಾನು ಸ್ಟಾರ್ಟ್ ಮಾಡಿದ್ದೀನಿ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಹಾಗೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ, ಯಾಕಂದ್ರೆ ನೀವು ಸ್ಕಿಪ್ ಮಾಡ್ತಾ ಮಾಡ್ತಾ ನೋಡ್ತಾ ಇದ್ರೆ ಕಂಪ್ಲೀಟ್ ಇನ್ಫಾರ್ಮೇಶನ್ ನಿಮ್ಗೆ ಸಿಗಲ್ಲ ಅಂತಾನೆ ಹೇಳ್ಬೋದು. ಅದಕ್ಕೋಸ್ಕರ ನಾನು ಕೇಳ್ಕೊಳ್ತಾ ಇದ್ದೀನಿ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ ಅಂತ. ಸೊ ಇವತ್ತು ನಾನು ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಇರೋ ವಿಷಯ ಏನಪ್ಪಾ ಅಂತಂದ್ರೆ, ಸೊ ಎಲ್ಲಾರ್ಗುನು ಹಲ್ಲು ನಮ್ಮ ಜೀವನಕ್ಕೆ ಎಷ್ಟು ಮುಖ್ಯ ಅಂತ ಎಲ್ಲಾರ್ಗುನು ಗೊತ್ತೇ ಇರುತ್ತೆ. ಹಲ್ಲಿಲ್ಲ ಅಂದ್ರೆ ನಾವೇನು ತಿನ್ನಕ್ಕೆ ಆಗಲ್ಲ. ಈಗ ನೀರ್ ಕುಡಿಯೋದು, ಕಾಫಿ ಟೀ ಏನೇ ಕುಡಿಯೋದಾಗ್ಲಿ ತುಂಬಾನೇ ಕಷ್ಟ ಅಂತಾನೆ ಹೇಳ್ಬೋದು. ಸೊ ಅದಕ್ಕೋಸ್ಕರ ಇವತ್ತು ನಾನು ನಿಮ್ ಜೊತೆ ಟೀತ್ಗೆ ರಿಲೇಟೆಡ್ ಆಗಿರೋಂತ ಒಂದು ವಿಷಯನ ಶೇರ್ ಮಾಡ್ಕೊಳ್ತಾ ಇದೀನಿ. ಸೊ ನನ್ಗೆ ಚಿಕ್ಕವಳಿರ್ಬೇಕಾದ್ರೆ ಒಂದ್ 2-3 ಕ್ಯಾವಿಟೀಸ್ ಇತ್ತು. ಸೊ ನಮ್ ಫಾದರು ನನ್ಗೆ ಹಾಸ್ಪಿಟಲ್ ಕರ್ಕೊಂಡು ಹೋದಾಗ ಡಾಕ್ಟರ್ ಅಡ್ವೈಸ್ ಮಾಡಿದ್ದು, ಸೊ ಈ ಹಲ್ಲನ್ನ ರಿಮೂವ್ ಮಾಡಿಸಿದ್ರೆ ನೆಕ್ಸ್ಟ್ ಬರೋ ಟೀತ್ ಕ್ಯಾವಿಟಿ ಬರೋದಿಲ್ಲ ಅಂತ. ಹಾಗಾಗಿ ಅವರು ಅದು ಕರ್ಕೊಂಡೋಗಿ ಹಲ್ಲನ್ನೆಲ್ಲ ರಿಮೂವ್ ಮಾಡಿಸಿದ್ರು. ನೆಕ್ಸ್ಟ್ ಟೀತ್ ಬರೋದಿಲ್ಲ, ಹಲ್ಲು ಏನ್ ಬರುತ್ತೆ ಅದು ಕ್ಯಾವಿಟಿ ಇಲ್ದೇ ಇರೋ ತರ ಕ್ಲೀನ್ ಆಗಿನೇ ಬಂತು. ಸೊ ನನ್ಗೆ ಪ್ರಾಬ್ಲಮ್ ಯಾವಾಗ ಸ್ಟಾರ್ಟ್ ಆಯ್ತಪ್ಪ ಅಂತಂದ್ರೆ, ಕೋವಿಡ್ ಸೆಕೆಂಡ್ ಲಾಕ್ ಡೌನ್ ಅಲ್ಲಿ ಇದ್ದಕ್ಕಿದ್ದಂಗೆ ಒಂದು ಹಲ್ಲು ನೋವು ಸ್ಟಾರ್ಟ್ ಆಯ್ತು. ಸೊ ಅದಕ್ಕೆ ಏನಾಗ್ತಿದೆ ಅಂತ ಹೇಳ್ಬಿಟ್ಟು ನೋಡಿದಾಗ ಅವಾಗ ಹಾಸ್ಪಿಟಲ್ಗಳ ಕೂಡ ಹೋಗಕ್ ಆಗ್ತಾ ಇರ್ಲಿಲ್ಲ. ಯಾಕಂತಂದ್ರೆ ಅವಾಗ ಲಾಕ್ ಡೌನ್ ಇದ್ದಿದ್ರಿಂದ ನಾವೇ ಅಲ್ಲೇ ಮೆಡಿಕಲ್ ಶಾಪ್ ಅಲ್ಲಿ ಒಬ್ರ ಹತ್ರ ವಿಚಾರಿಸ್ಬಿಟ್ಟು ಮೆಡಿಸಿನ್ ತಗೊಂಡು 1 ವೀಕ್ 2 ವೀಕ್ಸ್ ಅದೇ ತರ ಮ್ಯಾನೇಜ್ ಮಾಡಿದೆ. ಮ್ಯಾನೇಜ್ ಎಲ್ಲ ಮಾಡಿ ಆದ್ಮೇಲೆ ಲಾಕ್ ಡೌನ್ ಎಲ್ಲ ಓಪನ್ ಆದ್ಮೇಲೆ ನಾನು ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿದೆ. ಆಗ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಹೋಗೋದ್ರಿಂದ ನಮ್ಗೆ ಏನು ಡಿಸ್ಅಡ್ವಾಂಟೇಜಸ್ ಏನಪ್ಪಾ ಅಂತಂದ್ರೆ, ಅಲ್ಲಿ ಮನಿ ತುಂಬಾನೇ ಖರ್ಚಾಗುತ್ತೆ. ಫಸ್ಟ್ ಆಫ್ ಆಲ್ ಮನಿ ಹೋದ್ರೂ ಪರವಾಗಿಲ್ಲ, ನಮ್ಗೆ ಏನ್ ಮೈಂಡ್ ಅಲ್ಲಿ ಇರುತ್ತೆ, ನಮ್ಗೆ ಇವಾಗಿರೋ ಪ್ರಾಬ್ಲಮ್ ಸಾಲ್ವ್ ಆದ್ರೆ ಸಾಕಪ್ಪ ಅನ್ನೋ ತರ ನಮ್ ಮೈಂಡ್ ಸೆಟ್ ಅಲ್ಲಿ ನಾವು ಹೋಗಿರ್ತೀವಿ. ಸೊ ಆದ್ರೆ ಅಲ್ಲಿ ಹೋದಾಗ ಏನಾಗುತ್ತೆ, ಅವರು ಏನ್ ಮಾಡ್ತಾರೆ, ಬೇರೆ ಕಡೆ ಎಲ್ಲೂ ಹೋಗಕ್ ಬಿಡಲ್ಲ. ಫಸ್ಟ್ ಗೆ ಹೋದ ತಕ್ಷಣ ನಮ್ಗೆ ಏನ್ ಪ್ರಾಬ್ಲಮ್ ಇರುತ್ತೆ ಅದನ್ನ ಕೇಳ್ತಾರೆ. ಫಿಲ್ಲಿಂಗ್ ಅಂತಂದ್ರೆ ಫಿಲ್ಲಿಂಗ್ ಮಾಡಿಸ್ತಾರೆ, ಎಲ್ಲಾನು ಮಾಡ್ಬಿಟ್ಟು ಕಳಿಸ್ತಾರೆ. ಅದಾದ್ಮೇಲೆ ನಾನು 1 ಅಲ್ಲ 2-3 ಪ್ರೈವೇಟ್ ಹಾಸ್ಪಿಟಲ್ ನ ವಿಸಿಟ್ ಮಾಡಿ ಒಂದೇ ಟೀತ್, ನನ್ಗಿರೋ ಪ್ರಾಬ್ಲಮ್ ಇರೋದು ಒಂದೇ ಟೀತ್ಗೆ 3-4 ಹಾಸ್ಪಿಟಲ್ ನ ಕನ್ಸಲ್ಟ್ ಮಾಡಿ ಎಲ್ಲಾ ಕಡೆಯಿಂದನೂ ನನಗೆ ಬಂದಿದ್ದು ಫೀಡ್ಬ್ಯಾಕ್, ನನಗಾಗಿದ್ದು ಎಕ್ಸ್ಪೀರಿಯನ್ಸ್ ಮಾತ್ರ ಎಲ್ಲಾ ಕಡೆನೂ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಅಂತಾನೆ ಹೇಳ್ಬೋದು. ಯಾಕಪ್ಪ ಅಂತಂದ್ರೆ ನಾನು ಫಸ್ಟ್ ಪ್ರಾಬ್ಲಮ್ ಅಂತ ಹೋದೆ, ಅವರು ಒಂದ್ಸಲ ಫಿಲ್ಲಿಂಗ್ ಮಾಡಿದ್ರು. ಸೊ ಅದೇನಾಯ್ತು, 6 ಮಂತ್ಸ್ ಇತ್ತು, ಮತ್ತೆ ಹೋಯ್ತು. ಅದಾದ್ಮೇಲೆ ಮತ್ತೆ ಹೋದೆ, ಮತ್ತೆ ಇನ್ನೊಂದು ಹಾಸ್ಪಿಟಲ್, ಆ ಹಾಸ್ಪಿಟಲ್ ನನಗೆ ಯಾಕೋ ಸೆಟ್ ಆಗಿಲ್ಲ ಅಂತ ಹೇಳಿ ಇನ್ನೊಂದು ಹಾಸ್ಪಿಟಲ್ಗೆ ಹೋದೆ. ಅಲ್ಲಿ ಹೋಗಿ ಫಿಲ್ಲಿಂಗ್ ಮಾಡಿಸ್ಕೊಂಡು ಅದಕ್ಕಿಂತ ವರ್ಸ್ಟ್, ಅದನ್ನ 3-4 ಮಂತ್ಸ್ ಅಲ್ಲೇ ಆ ಫಿಲ್ಲಿಂಗ್ ಕಿತ್ಕೊಂಬತ್ತ. ಅಂದ್ರೆ ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಏನು ದುಡ್ಡುನು ಜಾಸ್ತಿ ತಗೋತಾರೆ, ಆದ್ರೆ ಅವ್ರು ಕೊಡುವಂತಹ ಟ್ರೀಟ್ಮೆಂಟ್ ಕರೆಕ್ಟ್ ಆಗಿ ಇರಲ್ಲ ಅಂತಾನೆ ಹೇಳ್ಬೋದು. ಸೊ ಅದಾದ್ಮೇಲೆ ಇನ್ನೊಂದು ಹಾಸ್ಪಿಟಲ್ಗೆ ಹೋದೆ. ಅವ್ರ ಹತ್ರ ಹೋದಾಗ ಅದೊಂದು ಸ್ವಲ್ಪ ಬೆಟರ್, ಅವರು ಫಿಲ್ ಮಾಡಿದ್ದೇನು 1 ಇಯರ್ ವರ್ಗು ಬಂತು. ಮತ್ತೆ 1 ಇಯರ್ ಆದ್ಮೇಲೆ ಮತ್ತೆ ಅದೇ ತರ ಆಯ್ತು. ಯಾಕಂತಂದ್ರೆ ನನ್ಗೆ ಸೆಕೆಂಡ್ ಲಾಕ್ ಡೌನ್ ಮುಗ್ದು ಎಷ್ಟು 3 ಇಯರ್ಸ್ ಪ್ಲಸ್ ಆಗಿದೆ. ಸೊ ಅದಾದ್ಮೇಲೆ ಇನ್ನು ನಾನು ಅದೇ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇದ್ದೀನಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಅವ್ರು ಮಾಡೋ ಫೀಲಿಂಗ್ 6 ಮಂತ್ಸ್ 1 ಇಯರ್ ಆಗಿರುತ್ತೆ, ಹೋಗ್ಬಿಡುತ್ತೆ. ಮತ್ತೆ ಅದೇ ತರ ಪೇನ್ ಬರುತ್ತೆ, ಮತ್ತೆ ನಾನು ತಿನ್ನೋ ಫುಡ್ ಎಲ್ಲ ಅಲ್ಲಿ ಹೋಗಿ ಸ್ಟಕ್ ಆಗುತ್ತೆ, ಮತ್ತೆ ಅದೇ ತರ ನನ್ಗೆ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ತುಂಬಾ ಜನ ಹತ್ರ ಡಿಸ್ಕಸ್ ಮಾಡಿದಾಗ ಎಲ್ರು ನನ್ಗೆ ಅಡ್ವೈಸ್ ಮಾಡಿದ್ರು, ಸೊ ನೀವು ಪ್ರೈವೇಟ್ ಅಲ್ಲಿ ಟ್ರೀಟ್ಮೆಂಟ್ ತಗೊಳಕ್ಕಿಂತ, ಪ್ರೈವೇಟ್ ಅಲ್ಲಿ ನೀವು ಮನಿ ವೇಸ್ಟ್ ಮಾಡೋಕ್ಕಿಂತ ಒಂದ್ಸಲ ಗವರ್ಮೆಂಟ್ ಹಾಸ್ಪಿಟಲ್ಗೆ ಹೋಗಿ ವಿಸಿಟ್ ಮಾಡಿ, ಅಲ್ಲಿ ಟ್ರೀಟ್ಮೆಂಟ್ ಎಲ್ಲ ಚೆನ್ನಾಗಿರುತ್ತೆ ಅಂತ ನಂಗೆ ತುಂಬಾ ಜನ ಸಜೆಸ್ಟ್ ಮಾಡಿದ್ರು. ಸೊ ಆ ಸಜೆಷನ್ ನಾನು ತಗೊಂಡು ಆಮೇಲೆ ನಾನು ಇಲ್ಲಿ ಗವರ್ಮೆಂಟ್ ಹಾಸ್ಪಿಟಲ್ ಬೆಂಗಳೂರಲ್ಲಿ ವಿಕ್ಟೋರಿಯಾ ಹತ್ರ ಇರುವಂತಹ ಡೆಂಟಲ್ ಕ್ಲಿನಿಕ್ಗೆ ಬಂದಿದ್ದೀನಿ. ಸೊ ಇಲ್ಲಿ ಟ್ರೀಟ್ಮೆಂಟು ತಗೊಂಡೆ. ಇದು ಟ್ರೀಟ್ಮೆಂಟು ಲಾಸ್ಟ್ ವೀಕ್ ತಗೊಂಡಿದ್ದು, ಬಟ್ ನನಗೆ ಯಾವ ತರ ಇರುತ್ತೆ ಏನು ಅಂತ ನಾನು ಕರೆಕ್ಟ್ ಆಗಿ ತಿಳ್ಕೊಂಡು ಆಮೇಲೆ ನಿಮ್ ಜೊತೆ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನ ಶೇರ್ ಮಾಡ್ತಾ ಇರೋದಷ್ಟೇ. ಸೊ ಇಲ್ಲಿ ಫೀಸ್ ಕೂಡ ತುಂಬಾನೇ ಕಡಿಮೆ ಇರುತ್ತೆ ಅಂತಾನೆ ಹೇಳ್ಬೋದು. ನೀವು ಪ್ರೈವೇಟ್ ಹಾಸ್ಪಿಟಲ್ ಅಲ್ಲಿ ಒಂದು ಟೂತ್ ಫಿಲ್ಲಿಂಗ್ ಏನಿಲ್ಲ ಅಂದ್ರೆ 500-1000 ರೂಪೀಸ್ ಮೇಲೆ 1000+ ಇರುತ್ತೆ. ಸೊ ಇಲ್ಲಿ ಅಷ್ಟು ಇರೋದಿಲ್ಲ, 100s ಅಲ್ಲೇ ಇರುತ್ತೆ ಅಂತಾನೆ ಹೇಳ್ಬೋದು. 200-300 ನಿಮ್ದು ಟೀತ್ ಫಿಲ್ಲಿಂಗ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಪ್ರೈವೇಟಿಗಿಂತ ಕಂಪೇರ್ ಮಾಡಿದ್ರೆ ಇಲ್ಲಿ ಟ್ರೀಟ್ಮೆಂಟ್ ಕೂಡ ಚೆನ್ನಾಗಿದೆ. ಯಾಕಂತಂದ್ರೆ ನಾನು ಫಿಲ್ ಮಾಡಿಸ್ಕೊಂಡೆ, ಸೊ ನನ್ಗೆ ಏನು ಪ್ರಾಬ್ಲಮ್ ಅನ್ಸಿಲ್ಲ. ನನ್ಗೆ ಬೇರೆ ಕಡೆ ಅಲ್ಲಿ ತಗೊಂಡಾಗ ಆಗಿದ್ ತರ ಇಲ್ಲಿ ನನ್ಗೇನು ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಬಟ್ ಫಿಲ್ಲಿಂಗ್ ಎಲ್ಲಾನು ಪ್ರಾಪರ್ ಆಗಿ ಆಗಿದೆ. ಬಟ್ ನನ್ಗೆ ಇದು ಪ್ರಾಬ್ಲಮ್ಗೆ
ಅಂದ್ರೆ ಇಲ್ಲಿ ಬಂದ್ರೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ, ಯಾಕಂತಂದ್ರೆ ಇಲ್ಲಿ ತುಂಬಾ ಪೇಷಂಟ್ಸ್ ಇರ್ತಾರೆ. ಸೊ ಹಾಗಾಗಿ ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ. ಆಮೇಲೆ ನನ್ಗೆ ಬೆಟರ್ ಅನ್ನಿಸ್ತು ಬೇರೆ ಕಡೆ ಎಲ್ಲದಕ್ಕಿಂತನೂ ಇಲ್ಲಿ ಬೆಟರ್ ಅಂತ ಅನ್ನಿಸ್ತು. ನಾನು ಗೌರ್ಮೆಂಟ್ ಹಾಸ್ಪಿಟಲ್ ಜಾಸ್ತಿ ಜನ ಇರಲ್ಲ ಅಂತ ಅನ್ಕೊಂಡ್ ಬಂದೆ, ಇಲ್ಲಿ ನೋಡಿದ್ರೆ ಸಿಕ್ಕಾಬಡೆ ಜನ ಇದ್ರು. ಅದನ್ನ ನೋಡಿ ನನಗೆ ಫುಲ್ ಶಾಕ್ ಆಯ್ತು. ಆಮೇಲೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ರೂಟ್ ಕೆನಾಲ್ ಬೇರೆ ಕಡೆ ಎಲ್ಲಾನು ಹಾಸ್ಪಿಟಲ್ಸ್ ಅಲ್ಲಿ ಕಮ್ಮಿ ಅಂದ್ರೂ 5,000 10,000 ಆತರ ಚಾರ್ಜಸ್ ಮಾಡ್ತಾರೆ. ಬಟ್ ಇಲ್ಲಿ ತುಂಬಾನೇ ಕಡಿಮೆ, ತುಂಬಾ ಜನ ಇಲ್ಲಿ ರೂಟ್ ಕೆನಾಲ್ಗಂತಾನೆ ಬಂದಿದ್ದು. ಸೊ ಬಟ್ ಇಲ್ಲಿ ಟ್ರೀಟ್ಮೆಂಟ್ ಎಲ್ಲಾನು ಚೆನ್ನಾಗಿದೆ ಅಂತ ನನ್ಗೂ ಅನ್ನಿಸ್ತು. ಸೊ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಪ್ರೈವೇಟ್ ಅಲ್ಲಿ ಹೋಗಿ ಸುಮ್ನೆ ದುಡ್ಡು ವೇಸ್ಟ್ ಮಾಡೋಕ್ಕಿಂತ ಇಲ್ಲಿ ಒಂದ್ಸಲ ಬಂದು ಬಟ್ ಇಲ್ಲಿ ನಾವು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೇಕಾಗುತ್ತೆ, ಅದಂತೂ ನಿಜ. ಯಾಕಂದ್ರೆ ತುಂಬಾ ಪೇಷಂಟ್ಸ್ ಇರ್ತಾರೆ. ಹಾಗಾಗಿ ಸೊ ನನ್ಗೆ ಇಲ್ಲಿ ಬೆಟರ್ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬಟ್ ಇಲ್ಲಿ ನಾನು ಬಂದಿದ್ದೇನೆ ಫಿಲ್ ಮಾಡಿದ್ರು. ಅದೇನೋ ಲಕ್ಕಿಲಿ ಹೇಳ್ಬೇಕಂತಂದ್ರೆ ಬಂದು ಈ ತರ ನನ್ಗೆ ಈ ತರ 3 ಹತ್ರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ನಾನು ಡಾಕ್ಟರ್ ಹತ್ರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದೆ. ಸೊ ಆಮೇಲೆ ಬಂದಿದ್ದೇನೆ ಅವ್ರು ನನ್ಗೆ ಫಿಲ್ ಮಾಡಿದ್ರು. ಸೊ ಫಿಲ್ಲಿಂಗ್ ಕೂಡ ತುಂಬಾನೇ ಚೆನ್ನಾಗಿ ಸೆಟ್ ಆಗಿದೆ ಅಂತಾನೆ ಹೇಳ್ಬೋದು. ತುಂಬಾ ಚೆನ್ನಾಗಿ ಕುತ್ಕೊಂಡಿದೆ ನನ್ಗೆ. ಆಮೇಲೆ ಮುಂಚೆ ಎಲ್ಲ ತುಂಬಾ ಓವರ್ ಫಿಲ್ಲಿಂಗ್ ಮಾಡ್ತಾ ಇದ್ರು, ಬಟ್ ಇಲ್ಲಿ ಸ್ವಲ್ಪ ಡೆಪ್ತ್ ಅಲ್ಲೇ ಮಾಡ್ತಾರೆ. ಯಾಕಂತಂದ್ರೆ ನಾವು ತಿನ್ನುವಂತ ಫುಡ್ ಓವರ್ ಫಿಲ್ಲಿಂಗ್ ಮಾಡಿದ್ರೆ ಬೇಗ ಕಿತ್ಕೊಂಡ್ ಬರುತ್ತೆ ಅಂತ ಅವರೆಲ್ಲ ನೀಟಾಗಿ ನನ್ಗೆ ಎಕ್ಸ್ಪ್ಲೇನ್ ಮಾಡಿ ಈ ತರ ಮಾಡ್ತಾ ಇದೀವಿ. ಆಮೇಲೆ ಫಿಲ್ಲಿಂಗ್ ಎಲ್ಲ ಆದ್ಮೇಲೆ ನಾನು ಕೇಳ್ದೆ ಇದೇನೋ ಸ್ವಲ್ಪ ಡೆಪ್ತ್ ಇದೆ ಅಂತ, ಅವಾಗೆಲ್ಲ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರೆ ಈ ರೀಸನ್ಗೋಸ್ಕರ ನಾವ್ ಈ ತರ ಮಾಡ್ತಾ ಇದೀವಿ ಅಂತ. ಸೊ ನನ್ಗೆ ಏನೋ ಪ್ರೈವೇಟ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಇದ್ದಿದ್ದಂತಹ ಸ್ವಲ್ಪ ಏನೋ ನೆಗೆಟಿವಿಟಿ ಇದ್ದಿದ್ದು ಇಲ್ಲಿಗೆ ಬಂದ್ಮೇಲೆ ನನ್ಗೆ ಸ್ವಲ್ಪ ಚೆನ್ನಾಗಿ ಅನ್ನಿಸ್ತು. ಬಟ್ ನಾನು ಗೌರ್ಮೆಂಟ್ ಹಾಸ್ಪಿಟಲ್ಸ್ಗೆ ಅಷ್ಟು ವಿಸಿಟ್ ಮಾಡಲ್ಲ. ಬಟ್ ಈಗ ಎಲ್ಲರೂ ನನ್ಗೆ ಸಜೆಸ್ಟ್ ಮಾಡಿದ್ರಿಂದ ಇಲ್ಲಿಗೆ ಬಂದಿದ್ರಿಂದ ನನ್ಗೆ ಏನೋ ಒಂಥರ ಚೆನ್ನಾಗೇನೆ ಅನ್ನಿಸ್ತು. ಸೊ ನಾನು ಸುಮ್ನೆ ಪ್ರೈವೇಟಿಗೆ ಹೋಗಿ ನನ್ನ ಮನಿನೂ ವೇಸ್ಟ್ ಮಾಡ್ಕೊಂಡೆ, ಟೈಮು ವೇಸ್ಟ್ ಮಾಡ್ಕೊಂಡೆ, ಮತ್ತೆ ನನ್ಗೆ ಏನು ಬೆಟರ್ ರಿಸಲ್ಟ್ ಸಿಕ್ಕಿಲ್ಲ ಅಂತ ನನ್ಗೆ ಫೀಲ್ ಆಯ್ತು. ಅದಕ್ಕೋಸ್ಕರ ನಾನು ನಿಮ್ ಜೊತೆ ಈ ವಿಷಯನ ಶೇರ್ ಮಾಡ್ಕೊಳ್ತಾ ಇದ್ರಿ. ಇದು ಯಾವುದೇ ಪ್ರಮೋಷನ್ ವಿಡಿಯೋ ಅಂತ ಅಲ್ಲ. ಗೌರ್ಮೆಂಟ್ ಹಾಸ್ಪಿಟಲ್ ಅಲ್ಲಿ ಯಾರು ಪ್ರಮೋಷನ್ ಮಾಡಿ ಅಂತ ಯಾರು ಹೇಳಲ್ಲ. ಸೊ ಅವ್ರವ್ರ ಎಕ್ಸ್ಪೀರಿಯನ್ಸ್ ಏನಿರುತ್ತೆ ಅದನ್ನ ಅವರು ಶೇರ್ ಮಾಡ್ಕೊಳ್ತಾರೆ ಅಂತಾನೆ ಹೇಳ್ಬೋದು. ಬಟ್ ನನಗಂತೂ ಇಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ಸಿಕ್ತು ಅಂತಾನೆ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ದಯವಿಟ್ಟು ಮರೆಯಕ್ ಹೋಗ್ಬೇಡಿ. ಸೊ ನಾನೇನಾದ್ರೂ ತಪ್ಪು ಮಾತಾಡಿದ್ರೆ ನನ್ನ ವಿಡಿಯೋದಲ್ಲಿ ಏನಾದ್ರು ಮಿಸ್ಟೇಕ್ ಇದ್ರೆ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ, ನಾನು ಅದನ್ನ ಕರೆಕ್ಟ್ ಮಾಡ್ಕೊಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.